ನಾಳೆ ಸಂಜೆ ವೇಳೆಗೆ ಯಾವತ್ತು ನಾವು ಮುಷ್ಕರ ಮಾಡ್ತೀವಿ ಅಂತ ಹೇಳಿ ಹೇಳಿಬಿಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಡೆಡ್ಲೈನ್ ಅನ್ನು ಕೊಟ್ಟುಬಿಟ್ಟಿದ್ರು. ನಾಳೆ ಯಾರು ಎಲ್ಲ ಸಾಮಾನ್ಯವಾಗಿ ರಜೆ ಇರುತ್ತಲ್ಲ, ಆ ರಜೆ ಇರತಕ್ಕಂಥ ನೌಕರರಲ್ಲಿ ನಾವು ಫ್ರೀಡಂ ಪಾರ್ಕಲ್ಲಿ ಸೇರ್ತಾ ಇದ್ದೀವಿ. ಅಲ್ಲಿ ಸೇರಿ ನಮ್ಮ ಬೇಡಿಕೆಗಳನ್ನ ಇವರು ಈಡೇರಿಸ್ತಾ ಇದ್ರೆ ಯಾವತ್ತಿನಿಂದ ಬಸ್ಗಳ ಎಂಜಿನ್ ಆಫ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಬೇಕಾಗತ್ತೆ, ಮುಷ್ಕರ ಮಾಡಬೇಕಾಗತ್ತೆ, ಬಂದ್ ಮಾಡಬೇಕಾಗತ್ತೆ ಅಂತ ಹೇಳಿ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಲಯದಲ್ಲಿ ಸಾಕಷ್ಟು ಚರ್ಚೆಗಳು ವಿಚಾರ ಆಗ್ತಾ ಇತ್ತು. ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಈ 38 ತಿಂಗಳ ಒಂದು ವೇತನ ನಮಗೆ ಬಾಕಿ ಬಿಡುಗಡೆ ಮಾಡಬೇಕು. ತುಂಬ ಹೆರಾಸ್ ಮಾಡ್ತಾರೆ, ಕಿರುಕುಳ ಕೊಡ್ತಾರೆ, ನಮಗೆ ತುಂಬ ಕಿರುಕುಳದಿಂದ ನಾವು ಬಳಲ್ಬಿಟ್ಟಿದ್ದೀವಿ, ಸುಸ್ತಾಗಿದ್ದೀವಿ, ಇವೆಲ್ಲ ಸ್ಟಾಪ್ ಆಗಬೇಕು. ಜೊತೆಗೆ ಸಾರಿಗೆ ಸಂಸ್ಥೆಗಳನ್ನು ಖಾಸಗಿಯವರಿಗೆ ಒಪ್ಪಿಸ್ಬಿಡ್ತಾರಂತೆ, ಖಾಸಗೀಕರಣ ಆಗಿಬಿಡುತ್ತಂತೆ, ಅದು ತಡೆಯಬೇಕು. ಆನಂತರದಲ್ಲಿ 2024 ಜನವರಿ 1ರಿಂದ ಅನ್ವಯವಾಗುವಂತೆ ನಮಗೆ ವೇತನ ಪರಿಷ್ಕರಣೆ ಮಾಡಬೇಕು ಅಂತ 4 ಪ್ರಮುಖ ಡಿಮ್ಯಾಂಡ್ಗಳು ಇವರದ್ದು. ಇದ್ರ ಬಗ್ಗೆ ಒಂದು ರೀತಿ ನಾವು ನಾಳೆ ಡಿಸೈಡ್ ಮಾಡ್ತೀವಿ ಯಾವತ್ತು ಬಂದ್ ಮಾಡಬೇಕು ಅಂತ ಅವರೆಲ್ಲ ಹೇಳಿದ್ದೇ ಬಂತು. ಹೇಳಿದ ತಕ್ಷಣವೇ ಇಲ್ಲ ಇದ್ಯಾಕೋ ಮಿತಿ ಮೀರ್ತಾ ಇದೆ, ಇಂಥ ಸಂದರ್ಭದಲ್ಲಿ ಅಕಸ್ಮಾತ್ ಬಸ್ಗಳು ಬಂದಾಗ್ಬಿಟ್ರೆ ಸರ್ಕಾರ ಕೆಟ್ಟ ಹೆಸರು ಬರುತ್ತೆ, ಜನಸಾಮಾನ್ಯರಿಗೆ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ವೇತನ ಪರಿಷ್ಕರಣೆ ಮಾಡಿಬಿಡ್ತೀವಿ ಅಂತ ಹೇಳಿ ಸರ್ಕಾರ ನಿರ್ಧಾರ ಮಾಡ್ತಾ ಇದೆ. ಯಾವ ಕ್ಷಣದಲ್ಲಿ ಬೇಕಾದರೂ ವೇತನ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ನಿರ್ಧಾರ ಆಚೆ ಬರಬಹುದು. ಒಂದು ಸಂಘಟನೆ ಒಂದಷ್ಟು ಡಿಮ್ಯಾಂಡ್ಗಳನ್ನು ಇಟ್ಕೊಂಡು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದಾಗ ಎಲ್ಲ ಡಿಮ್ಯಾಂಡನ್ನು ಯಾವುದೇ ಸರ್ಕಾರ ಇತ್ಯರ್ಥ ಮಾಡಿಬಿಡಲ್ಲ. ಎಲ್ಲ ಡಿಮ್ಯಾಂಡ್ಗಳು ಒಪ್ಕೊಂಡ್ಬಿಟ್ಟಿದ್ದೀವಿ, ನಾವು ಎಲ್ಲ ಜಾರಿ ಮಾಡಿಬಿಡ್ತೀವಪ್ಪ ಅಂತ ಹೇಳಿ ಯಾವ ಸರ್ಕಾರನೂ ಹೇಳಲ್ಲ. ಎಲ್ಲ ಡಿಮ್ಯಾಂಡ್ಗಳನ್ನು ಈಡೇರಿಸ್ಬಿಡ್ತಾರೆ ಅಂತ ಯಾವುದೇ ಸಂಘಟನೆ ಕೂಡ ನಂಬಿಕೊಳ್ಳಲ್ಲ. ಇಲ್ಲಿ ಸರ್ಕಾರ ಏನು ಒಂದು ಕಾಯಿನ್ ಮಾಡ್ತಾ ಇದೆ ಇಲ್ಲಿ ಅಂತ ಹೇಳಿದ್ರೆ, ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮಾಡ್ತೀವಿ ನಾವು, ಸಂಬಳ ನಿಮಗೆ ವಿಚಾರದಲ್ಲಿ ಕಡಿಮೆ ಇದೆ ಅಲ್ವಾ, ಅದನ್ನ ನಾವು ಜಾಸ್ತಿ ಮಾಡ್ತೀವಿ, ಪರಿಷ್ಕರಣೆ ಮಾಡ್ತೀವಿ ಅಂತೇಳಿ ಕೆಲವೇ ಕ್ಷಣಗಳಲ್ಲಿ ಸರ್ಕಾರದಿಂದ ಇದ್ರ ಬಗ್ಗೆ ಅಧಿಕೃತ ಪ್ರಕಟಣೆ ಹೊರಬೀಳಬಹುದು. ನಾಳಿನ ಪ್ರತಿಭಟನೆಗೆ ಸಜ್ಜಾಗಿದ್ರು ಸಾರಿಗೆ ನೌಕರರು. ರಾಜ್ಯಾದ್ಯಂತ ಸಾರಿಗೆ ನೌಕರರಿಂದ ಬೆಂಗಳೂರು ಚಲೋ ಮಾಡಬೇಕು ಅಂತ ನಿರ್ಧಾರ ಮಾಡಿಕೊಂಡಿದ್ರು. ಕೆಎಸ್ಆರ್ಟಿಸಿ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯಿಂದ ಈ ಕರೆ ಬಂದಿತ್ತು. ವಿವಿಧ ಬೇಡಿಕೆ ಈಡೇರಿಸಬೇಕು ಅಂತ ಆಗ್ರಹಿಸಿ ಹೋರಾಟಕ್ಕೆ ಕರೆ ಕೊಟ್ಟಿದ್ದದ್ದು. ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಸಾಂಕೇತಿಕ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಿರ್ಧಾರ ಮಾಡಿದ್ರು. ನಾಳೆ ಸಾಯಂಕಾಲದವರೆಗೂ ಸರ್ಕಾರಕ್ಕೆ ಡೆಡ್ಲೈನ್ ಇತ್ತು. ಸದ್ಯ ಸಾರಿಗೆ ನೌಕರರ ವೇತನ ಪರಿಷ್ಕರಣೆಗೆ ಸರ್ಕಾರ ಸಮ್ಮತಿ ಕೊಟ್ಟಿದೆ. ಅದೊಂದು ಮೊದಲಿಗೆ ಅದು ನಿಮ್ಮ ವೇತನ ಪರಿಷ್ಕರಣೆ ಮಾಡ್ತೀವಪ್ಪ, ನಿಮ್ಗೆ ಕಡಿಮೆ ಇದ್ರೆ ಸ್ವಲ್ಪ ಜಾಸ್ತಿ ಮಾಡೋಣ ಅನ್ನೋ ಒಂದು ಆದೇಶ ಅಧಿಕೃತವಾಗಿ ಆಚೆ ಬರುವುದನ್ನು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಇದ್ದು 38 ತಿಂಗಳ ವೇತನ ನಮಗೆ ಬಾಕಿ ಇದೆ, ಅದನ್ನು ಕೊಡಿ. 2024 ಜನವರಿ 1ರಿಂದ ಅನ್ವಯವಾಗುವಂತೆ ವೇತನ ಪರಿಷ್ಕರಣೆ ಮಾಡಬೇಕು. ಪ್ರೈವೇಟೈಸೇಷನ್ ಅಥವಾ ಖಾಸಗೀಕರಣ ತಡೆಯಬೇಕಿಲ್ಲಿ. ನೌಕರರ ಮೇಲೆ ಆಗ್ತಿರತಕ್ಕಂಥ ಕಿರುಕುಳ ತಕ್ಷಣದಿಂದ ನಿಲ್ಲಬೇಕು ಅನ್ನೋದು ಇವರ ಪ್ರಮುಖ ಡಿಮ್ಯಾಂಡ್ಗಳಲ್ಲಿ ಒಂದಾಗಿದೆ.